ಧರ್ಮಸ್ಥಳದ ಕುರಿತಾಗಿ ಅಪಪ್ರಚಾರವನ್ನ ಮಾಡಲಿಕ್ಕೆ ಷಡ್ಯಂತ್ರವನ್ನ ಹೆಣಿಲಿಕ್ಕೆ ಹಲವಾರು ಯೂಟ್ಯೂಬರ್ಸ್ಗಳು ವಿಡಿಯೋಗಳನ್ನ ಮಾಡಿ ಕಂಟೆಂಟ್ಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ರು. ಆಗೊಂದು ಅನುಮಾನ ಬರ್ತಾ ಇತ್ತು, ಇವರೆಲ್ಲರೂ ಕೂಡ ಈ ಷಡ್ಯಂತ್ರದ ಭಾಗನ ಅಥವಾ ಕಂಟೆಂಟ್ ಮಾಡೋ ಮೂಲಕವಾಗಿ ಟ್ರೆಂಡಿಂಗ್ ಅಲ್ಲಿರೋ ಕಂಟೆಂಟ್ ನ ಮಾಡಿದ್ರೆ ಜನರಿಗೆ ಬೇಗ ರೀಚ್ ಆಗ್ತೀವಿ ಅನ್ನೋ ಆಸೆಯಿಂದಾಗಿ ಈ ರೀತಿ ಮಾಡ್ತಾ ಇದ್ದಾರಾ ಅಂತ. ಈಗ ಒಂದೊಂದೇ ಸತ್ಯ ಹೊರಕ್ಕೆ ಬರ್ತಾ ಇದೆ. ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಯೂಟ್ಯೂಬರ್ಗಳ ಪಿತೂರಿ ಎಂಥದ್ದು ಅನ್ನೋದು ಗೊತ್ತಾಗ್ತಿದೆ. ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಯೂಟ್ಯೂಬರ್ಗಳ ಪಿತೂರಿ ಸಂಬಂಧಿತವಾದಂತಹ ಮಗದೊಂದು ಸುದ್ದಿ ಇದು. ಮಂಡ್ಯದ ಯೂಟ್ಯೂಬರ್ಗೆ ಹಣದ ಆಮಿಷವನ್ನ ಒಡ್ಲಾಗಿತ್ತು. ಯೂಟ್ಯೂಬರ್ ಸುಮಂತ್ಗೆ ಅಭಿಷೇಕ್ ಹಣದ ಆಫರ್ ಅನ್ನ ಕೊಟ್ಟಿದ್ದ. ಯಾವ ರೀತಿ? ಧರ್ಮಸ್ಥಳ ವಿರುದ್ಧ ವಿಡಿಯೋ ಮಾಡು, ನಿನಗೆ ಬೇಕಾದಂತಹ ಫಿನಾನ್ಷಿಯಲ್ ಸಪೋರ್ಟ್ ಅನ್ನ ನಾವು ಕೊಡ್ತೀವಿ, ಧರ್ಮಸ್ಥಳದ ಬಗ್ಗೆ ವಿಡಿಯೋಗಳನ್ನ ಮಾಡಿ ಹಾಕು, ಒಳ್ಳೊಳ್ಳೆ ರೂಮ್ ಅನ್ನ ನಿಮಗೆ ಧರ್ಮಸ್ಥಳದಲ್ಲಿಯೇ ನಾವು ಅಲಾಟ್ ಮಾಡ್ಕೊಡ್ತೀವಿ, ಅಲ್ಲಿ ಕುಳಿತು ವಿಡಿಯೋ ಮಾಡಬಹುದು ನೀನು ಅಂತೆಲ್ಲ ಆಸೆ ಆಮಿಷಗಳನ್ನ ಒಡ್ಡೋ ಮೂಲಕವಾಗಿ ಸುಮಂತ್ಗೆ ಮತ್ತೊಬ್ಬ ಯೂಟ್ಯೂಬರ್ ಅಭಿಷೇಕ್ ಆಫರ್ ಅನ್ನ ಕೊಟ್ಟಿದ್ದ ಅನ್ನೋ ಅಂಶವನ್ನ ಸ್ವತಃ ಈಗ ಸುಮಂತ್ ಗೌಡನೇ ಬಾಯಿ ಬಿಟ್ಟಿದ್ದಾನೆ. ಯಾವ ರೀತಿಯಾಗಿ ತನಗೆ ಹಣದ ಆಮಿಷವನ್ನ ಒಡ್ಲಾಗಿತ್ತು, ತಾನು ಯಾಕೆ ಈ ವಿಡಿಯೋ ಮಾಡೋದಕ್ಕೆ ಒಪ್ಕೊಂಡೆ, ಇದರಿಂದಾಗಿ ತನಗೆ ಸಿಕ್ಕಿದ್ದೇನು ಅನ್ನೋದ್ರ ಬಗ್ಗೆ ವಿವರವಾಗಿ ಹೇಳಿದ್ದಾರೆ. ಧರ್ಮಸ್ಥಳ ವಿರುದ್ಧ ವ್ಯವಸ್ಥಿತ ಪಿತೂರಿ ನಡೆದಿತ್ತು. ವಿಡಿಯೋ ವೈರಲ್ಗಾಗಿಯೇ ಟ್ರೋಲ್ ಪೇಜ್ಗಳನ್ನು ಸಹ ಬಳಕೆ ಮಾಡಿಕೊಳ್ಳಲಾಗಿದೆ. ಸಮೀರ್ ವಿಡಿಯೋ ವೈರಲ್ ಮಾಡೋ ಸಲುವಾಗಿ 308 ಟ್ರೋಲ್ ಪೇಜರ್ಗಳು ಕೆಲಸ ಮಾಡಿವೆ. 55 ಕಂಟೆಂಟ್ ಕ್ರಿಯೇಟರ್ಗಳನ್ನು ಕೂಡ ಇದಕ್ಕಾಗಿ ಬಳಕೆ ಮಾಡಿಕೊಂಡಿರೋದು ಗೊತ್ತಾಗಿದೆ. ವಿಡಿಯೋ ವೈರಲ್ ಬಗ್ಗೆ ಸುಮಂತ್ಗೆ ಅಭಿಷೇಕ್ ಹೇಳಿದ್ದೇನು? ಅಭಿಷೇಕ್ನ ಅಣತಿಯಂತೆಯೇ ಸುಮಂತ್ ಗೌಡ ಕೂಡ ವಿಡಿಯೋವನ್ನ ಮಾಡ್ತಾ ಇದ್ನ? ಈ ಒಂದು ಪಿತೂರಿಯ ಭಾಗವಾಗಿ ಸುಮಂತ್ ಏನೆಲ್ಲ ವಿಷಯಗಳು ಗೊತ್ತು? ಕೇವಲ ಅಭಿಷೇಕ್ನ ಜೊತೆಗಿನ ಸಂಪರ್ಕ ಮಾತ್ರನ? ಉಳಿದವರ ಜೊತೆಗೂ ಕೂಡ ಈತನಿಗೆ ಕಾಂಟ್ಯಾಕ್ಟ್ ಇತ್ತ? ಯಾವ ರೀತಿಯಾದಂತಹ ಫೀಡ್ಬ್ಯಾಕ್ಗಳು ಈತನಿಗೆ ಸಿಗ್ತಾ ಇತ್ತು? ಎಲ್ಲ ವಿಚಾರವನ್ನು ಸ್ವತಃ ಯೂಟ್ಯೂಬರ್ ಸುಮಂತ್ ಗೌಡ ಬಾಯ್ಬಿಟ್ಟಿದ್ದಾನೆ. ಅಭಿಷೇಕ್ ಯಾರು ಅಂದ್ರೆ ಆತ ಕೂಡ ಒಬ್ಬ ಯೂಟ್ಯೂಬರ್. ಈಗಾಗಲೇ SIT ಆತನನ್ನು ಕೂಡ ವಿಚಾರಣೆಗೊಳಪಡಿಸಿ ಹಲವಾರು ಮಾಹಿತಿಗಳನ್ನ ಆತನಿಂದ ಪಡ್ಕೊಳ್ಳುವ ಕೆಲಸವನ್ನ ಮಾಡಿದೆ. ಆ ಹಂತದಲ್ಲಿ ಆತ ಕೂಡ ಬಹಳಷ್ಟು ವಿಚಾರಗಳನ್ನ ಒಪ್ಕೊಂಡಿದ್ದಾನೆ, ಯಾಕಾಗಿ ಇದನ್ನ ಮಾಡಿದ್ದೀನಿ ಅನ್ನೋದನ್ನ. ಅಭಿಷೇಕೆ ಲೈಕ್ಸ್ ಕಮೆಂಟ್ಸ್ಗೋಸ್ಕರ ಮಾಡಿದ್ದಾನೆ ಅನ್ನೋದಾದ್ರೆ ಈ ಸುಮಂತ್ ಗೌಡ ಅಂಥವ್ರು ಇನ್ನೇನಕ್ಕಾಗಿ ಬಳಕೆ ಆಗ್ತಾರೆ ಅನ್ನೋದು ಇಲ್ಲಿ ಸದ್ಯದ ಪ್ರಶ್ನೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಪವಿತ್ರ ಕಡತಲಾರಿಂದ. ಪವಿತ್ರ, ಯೂಟ್ಯೂಬರ್ಸ್ನ ನೆಟ್ವರ್ಕ್ ಇಲ್ಲಿ ಹೇಗೆ ಕೆಲಸ ಮಾಡಿದೆ, ಇವರುಗಳನ್ನ ಯಾವ ರೀತಿಯಾಗಿ ಬಳಕೆ ಮಾಡಿಕೊಳ್ಳಲಾಗಿದೆ ಈ ಕೇಸ್ನ? ದಿವ್ಯ, ಧರ್ಮಸ್ಥಳದ ವಿರುದ್ಧ ನಡೀತಾ ಇರುವಂತದ್ದು ಒಂದು ವ್ಯವಸ್ಥಿತ ಷಡ್ಯಂತ್ರ ಅನ್ನುವಂತಹ ಸತ್ಯ ದಿನದಿಂದ ದಿನಕ್ಕೆ ಒಂದೊಂದೇ ತಿರುವನ್ನ ಪಡ್ಕೊಂಡು ಹೊರ ಬರ್ತಾ ಇದೆ. ಅದರಲ್ಲಿ ಇದು ಕೂಡ ಒಂದು ಭಾಗ. ಈಗಾಗಲೇ ಸಮೀರ್ ವಿಡಿಯೋ ವೈರಲ್ ಆಗಿತ್ತು. ಅದು ಯಾವ ಮಟ್ಟಿಗೆ ವೈರಲ್ ಆಗಿತ್ತು ಅಂದ್ರೆ ಅದು ದೊಡ್ಡ ಮಟ್ಟದ ಸಂಚಲನವನ್ನ ಕ್ರಿಯೇಟ್ ಮಾಡಿತ್ತು. ಈಗ ಅದಾದ ಬಳಿಕ ಒಂದ್ ಸತ್ಯ ಹೊರಗಡೆ ಬರ್ತಾ ಇದೆ. ಅಭಿ ಅನ್ನುವಂತಹ ಈಗಾಗಲೇ SIT ವಿಚಾರಣೆಗೆ ಆತ ಕೂಡ ಹಾಜರಾಗಿದ್ದ. ಆತ ಕೂಡ ನಿರಂತರವಾಗಿ ಧರ್ಮಸ್ಥಳದ ವಿರುದ್ಧ ಸುದ್ದಿಯನ್ನ ತನ್ನ ಯೂಟ್ಯೂಬ್ ಚಾನೆಲ್ ನಲ್ಲಿ ಪ್ರಸಾರವನ್ನ ಮಾಡ್ತಾ ಇದ್ದ. ಈಗಾಗಲೇ ವಿಚಾರಣೆಗೂ ಕೂಡ ಹಾಜರಾಗಿದ್ದ. ಅದೇ ಅಭಿ ಈಗ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಭಾಗದ ಒಂದಿಷ್ಟು ಯೂಟ್ಯೂಬರ್ಸ್ ಗಳಿಗೆ ಆಫರ್ ಅನ್ನ ಕೊಟ್ಟಿದ್ದಾನೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಮಂಡ್ಯದ ಸುಮಂತ್ ಅನ್ನುವಂತಹ ಯೂಟ್ಯೂಬರ್ ಅದನ್ನ ಬಹಿರಂಗವಾಗಿ ಒಪ್ಕೊಂಡಿದ್ದಾರೆ. ಹೌದು, ನನಗೂ ಕೂಡ ಈ ರೀತಿಯಾಗಿ ಓಪನ್ ಆಗಿ ಆಫರ್ ಅನ್ನ ಕೊಟ್ಟಿದ್ದಾರೆ, ಬಟ್ ನಾನು ಅದಕ್ಕೆ ಒಪ್ಕೊಂಡಿರ್ಲಿಲ್ಲ ಅನ್ನುವಂಥದ್ದು. ಹಾಗಿದ್ರೆ ಅಭಿ ಆತನಿಗೆ ಏನ್ ಹೇಳಿದ ಅನ್ನುವಂತಹ ವಿಚಾರವನ್ನ ನಾವು ಕೇಳಿದಾಗ ಸುಮಂತ್ ಹೇಳಿರುವಂತದ್ದು, ಧರ್ಮಸ್ಥಳದ ವಿಚಾರದಲ್ಲಿ ನೀನು ಕೂಡ ವಿಡಿಯೋ ಮಾಡು, ನಾನು ಕೂಡ ಅದನ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಆ ಧರ್ಮಸ್ಥಳ ವಿರುದ್ಧದ ವಿಡಿಯೋ ಮಾಡಿದ್ರೆ ನಮ್ಗೊಂದಿಷ್ಟು ಆರ್ಥಿಕ ಸಹಾಯವೂ ಕೂಡ ಬರುತ್ತೆ. ಅದರ ಜೊತೆಗೆ ನಮ್ಗೆ ಸಪೋರ್ಟ್ ಕೂಡ, ನಿನ್ಗೆ ಅಲ್ಲಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಆಗಿರ್ಬೋದು, ಅಲ್ಲಿ ಉಳಿದುಕೊಳ್ಳೋದಕ್ಕೆ ವ್ಯವಸ್ಥೆ ಎಲ್ಲವನ್ನ ಕೂಡ ಮಾಡ್ತಾರೆ ಅನ್ನುವಂತಹ ಮಾತನ್ನ ಅಭಿ ಹೇಳಿದ ಅನ್ನುವಂಥದ್ದು ಸುಮಂತ್ ನೇರವಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಬಟ್ ನಾನು ಅದಕ್ಕೆ ಒಪ್ಕೊಂಡಿರ್ಲಿಲ್ಲ, ಬಿಕಾಸ್ ನಾನು ಕಾಲೇಜ್ಗೆ ಹೋಗ್ತಾ ಇರುವಂತಹ ಟೈಮ್ ನಲ್ಲಿ ಆಗಿರುವಂತಹ, ಅಂದ್ರೆ ಆ ಟೈಮ್ ನಲ್ಲಿ ಕಾಲೇಜ್ ಇತ್ತು, ಸೊ ಹಾಗಾಗಿ ಒಪ್ಕೊಂಡಿರ್ಲಿಲ್ಲ ಅಂತ ಹೇಳ್ತಾನೆ. ಜೊತೆಗೆ ಸಮೀರ್ ವಿಡಿಯೋ ತುಂಬಾ ವೈರಲ್ ಆಗಿದ್ದಂತ, ಅಂದ್ರೆ ಮೊದಲು ಸಮೀರ್ ವಿಡಿಯೋ ಮಾಡಿದಾಗ ವೈರಲ್ ಆಗಿದ್ದಂತಹ ಟೈಮ್. ಸೊ ಹಾಗಾಗಿ ಅಭಿ ಸ್ನೇಹಿತನಾಗಿರುವಂತಹ ಕಾರಣಕ್ಕೆ ಸುಮಂತ್ ಸಹಜವಾಗಿ ಅವರ ಬಳಿ ಕೇಳಿದ್ದಾರೆ, ಇಷ್ಟೊಂದು ಸಮೀರ್ ವಿಡಿಯೋ ಹೇಗ್ ವೈರಲ್ ಆಗಿರೋದಕ್ಕೆ ಸಾಧ್ಯ, ಇಷ್ಟರ ಮಟ್ಟಿಗೆ ವೀಕ್ಷಣೆ ಹೇಗ್ ಪಡೆದುಕೊಳ್ತು ಅಂತ.
ಆಗ ಅಭಿ ಹೇಳಿರುವಂತದ್ದು ಸಮೀರ್ ವಿಡಿಯೋ ಕೇವಲ ಹಾಗಾಗಿ ವೈರಲ್ ಆಗಿಲ್ಲ, ಅದರ ಹಿಂದೆ 300ರಿಂದ 400 ಜನ ಟ್ರೋಲ್ ಪೇಜಸ್ಗೆ ನಾವು ದುಡ್ಡನ್ನ ಕೊಟ್ಟು ಅದನ್ನ ವೈರಲ್ ಮಾಡಿರುವಂತದ್ದು. ಅದರ ಜೊತೆಗೆ 50ರಿಂದ 60 ಜನ ಕಂಟೆಂಟ್ ಕ್ರಿಯೇಟರ್ ಅದರ ಹಿಂದೆ ಕೆಲಸವನ್ನ ಮಾಡಿದ್ದಾರೆ. ಸೊ ಹಾಗಾಗಿ ಸುಮ್ಮನೆ ಆ ವಿಡಿಯೋ ವೈರಲ್ ಆಗಿಲ್ಲ, ಸೊ ಇದಕ್ಕೆಲ್ಲ ಫಂಡಿಂಗ್ ಬರ್ತಾ ಇದೆ ಅಂತ ಅಭಿ ಒಪ್ಕೊಂಡಿದ್ರು ನನ್ನ ಬಳಿ ಅನ್ನುವಂತಹ ಆರೋಪವನ್ನ ಸುಮಂತ್ ಮಾಡ್ತಾ ಇದ್ದಾರೆ. ಸೊ ನಿಜಕ್ಕೂ ಕೂಡ ಈ ಆರೋಪ ನಿಜವೇ ಆಗಿದ್ದಲ್ಲಿ ದೊಡ್ಡ ಮಟ್ಟಿಗೆ ಇದು ಯಾವ ತರ ಷಡ್ಯಂತ್ರವನ್ನ ವ್ಯವಸ್ಥಿತವಾಗಿ ತುಂಬಾ ಪ್ರೀ ಪ್ಲಾನ್ಡ್ ಆಗಿ ರೂಪಿಸಿದ್ರು ಅನ್ನುವಂಥದ್ದು ಗೊತ್ತಾಗುತ್ತೆ. ಬಹುಶಃ ಈ ಆಯಾಮದಿಂದಲೂ ಕೂಡ ತನಿಖೆ ಆಗ್ಬೇಕಾಗಿದೆ. ಈ ಒಂದು ಹೇಳಿಕೆಯಲ್ಲಿ ಎಷ್ಟರ ಮಟ್ಟಿಗೆ ಸತ್ಯಾಸತ್ಯತೆ ಇದೆ ಅಂದ್ರೆ ಧರ್ಮಸ್ಥಳವನ್ನೇ ನೇರವಾಗಿ ಟಾರ್ಗೆಟ್ ಮಾಡಿಕೊಂಡು ವ್ಯವಸ್ಥಿತವಾಗಿ ಯೂಟ್ಯೂಬ್ ಚಾನೆಲ್ಗಳ ಮೂಲಕ ಕೆಲಸವನ್ನ ಮಾಡ್ಕೊಂಡಿದ್ರ, ಹಾಗಾದ್ರೆ ಎಷ್ಟು ಜನರ ಜಾಲ ಇದರ ಹಿಂದೆ ಇದೆ, ಜನರನ್ನ ಮಂಕು ಬುದ್ಧಿ ಎರಚೋದಕ್ಕೆ ತಮ್ಮ AI ವಿಡಿಯೋಗಳ ಮೂಲಕ ಇಷ್ಟೆಲ್ಲ ಪ್ರೀ ಪ್ಲಾನ್ಡ್ ಆಗಿ ಮಾಡಿದ್ರ ಅನ್ನುವಂಥದ್ದು ಗೊತ್ತಾಗಬೇಕಾಗಿದೆ. ದಿವ್ಯಾ.